ಇವತ್ತು ವಿಚಾರಣೆ ಬಂದಿದ್ದಾರೆ. ತಮ್ಮ FIR ಅಲ್ಲಿ ತಮ್ಮ ಹೆಸರಿತ್ತು. ಈ ಮಧ್ಯೆ ಗನ್ ಮ್ಯಾನ್ ಅರೆಸ್ಟ್ ಮಾಡಿದ್ದಾರೆ ಸರ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಪೊಲೀಸರು ನಮಗೆ ಮತ್ತೆ ನೋಟಿಸ್ ಕೊಟ್ಟಿದ್ರು, ಹಾಗಾಗಿ ಎನ್ಕ್ವೈರಿ ಇದೆ ಅಂತ ನಾನು ಇವತ್ತು ಬಂದಿದ್ದೆ. ಓಕೆ ಸರ್, FIR ಅಲ್ಲಿ ತಮ್ಮ ಹೆಸರು ಉಲ್ಲೇಖ ಮಾಡಿ ಸರ್, ಗನ್ ಮ್ಯಾನ್ ಅವರು ಕೊಟ್ಟಿದ್ರು ಈ ರೀತಿ ಏನೇನೋ ಆಗಿದೆ ಅಂತ. ಆದರೆ ಇಡೀ ಪ್ರಕರಣದಲ್ಲಿ ಈಗ ಗನ್ ಮ್ಯಾನ್ ಸುತ್ತ ಸುತ್ತಕೊಂಡಿದೆ, ಅಂದರೆ ಗನ್ ಮ್ಯಾನ್ ಅರೆಸ್ಟ್ ಮಾಡಿದ್ದಾರೆ ಸರ್. ಏನು ಹೇಳ್ತೀರಿ ಸರ್? ಈಗ ಯಾರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ದೇನು ಎನ್ಕ್ವೈರಿ ಇದೆ ಅದನ್ನು ಎನ್ಕ್ವೈರಿ ಮಾಡಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟು ನಾವು ಈಗ ಬಂದಿದ್ದೇವೆ. ಗೊತ್ತಾಯ್ತು ಸರ್, ಆಗಿರ್ಲೇಬೇಕಲ್ಲ, ಇಲ್ಲದ್ರೆ ನಮ್ಮನ್ನು ಖಾಲಿ ಸ್ಟೇಟ್ಮೆಂಟ್ ತೆಗೆದು ಬಿಡ್ತಾರ? ಯಾವ ಕಾರಣಕ್ಕೆ ಸರ್ ಅದು ಅವರಲ್ಲೇ ಕೇಳಬೇಕಲ್ಲ. ನೋಡಿ, ಅವರಿಗೆ ಗುಂಡು ಹೊಡೆದವನು, ಅವನು ಫ್ರಾನ್ಸಿಸ್ ಅಂತ ಅವನು ಗುಂಡು ಹೊಡ್ಸಿದ್ದಾನೆ ಮುತ್ತಪ್ರೈಗೆ. ಅವನಿಗೆ ಸುಮಾರು 74 ವರ್ಷ ಆಗಿದೆ. ಹೈ ಶುಗರಿಂದ ಬಳಲ್ತಾ ಇದ್ದಾನೆ. ಈ ಮಕ್ಕಳಲ್ಲಿ ಅವನು ಏನೋ ದುಡ್ಡು ತಗೊಂಡು ನಮಗೇನು ಹೊಡೆಯೋಕ್ಕೆ ಅಂತ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಡೀತಾ ಇದೆ. ಇದರಲ್ಲಿ ಮುಖ್ಯ ಆರೋಪಿ ಫ್ರಾನ್ಸಿಸ್ ಎನ್ನುವನು. ಮತ್ತು ಒಂದು ಕೂಡ ಟೀಮ್ ಕೂಡ ಇದೆ. ಈ ಮಕ್ಕಳಲ್ಲಿ ಬೇಕಾದಷ್ಟು ದುಡ್ಡು ತಿಂತಾ ಇದ್ದಾನೆ. ಈ ಮಕ್ಕಳಿಗೆ ಅದು ಅರ್ಥ ಆಗ್ತಾ ಇಲ್ವಾ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಫ್ರಾನ್ಸಿಸ್ ಬರಲಿ, ನಾವು ಕೂಡ ಏನೋ ಕೈಕಾಲು ಕಟ್ಟಿ ಏನು ನಿಂತಿಲ್ಲ. ಅವ್ನು ಬರಲಿ, ಎಷ್ಟು ದೊಡ್ಡ ಜನ ಆದರೂ ನಾವು ಅವನಿಗೆ ಎದುರಿಸ್ತೇವೆ, ಖಂಡಿತ ಬರಲಿ ಅವನು ಅಂತ ನಾವು ಕೂಡ ಕಾಯ್ತಾ ಇದ್ದೇವೆ. ಮತ್ತು ನಾವು ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿಲ್ಲ. ನನ್ನ ಮೇಲೆ ಕೇಸ್ ಇಲ್ಲದೆ ಸುಮಾರು 22 ವರ್ಷ ಆಯಿತು. ನಾನು ಯಾವುದೇ ಆ್ಯಕ್ಟಿವಿಟೀಸಲ್ಲಿ ಕೂಡ ಇಲ್ಲ. ಯಾಕಂದರೆ ನೀವು ನೋಡ್ಬೋದು ನಮ್ಮ ಮೇಲೆ ಎಷ್ಟು ಕೇಸ್ ಇದೆ ಅಂತ. ಅದನ್ನೆಲ್ಲ ನೀವು ತಿಳ್ಕೊಳ್ಳಿ, ಸ್ವಲ್ಪ ತಿಳ್ಕೊಂಡು ಆಮೇಲೆ ನೀವು ಯಾವುದನ್ನು ಕೂಡ ದಯವಿಟ್ಟು ನೀವು ಪ್ರಚಾರ ಮಾಡಬೇಕು. ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಪ್ರಾರಂಭದಲ್ಲಿ ಇಡೀ ಪ್ರಕರಣ ನಿಮ್ಮ ಮೇಲೆ ಸುತ್ಕೊಂತಿತ್ತು. ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಗನ್ ಮ್ಯಾನ್ ಹೇಳಿದ್ದಾರೆ, ರಿಕ್ಕಿ ಅವರೆಲ್ಲ ಹೇಳ್ತಾ ಇದ್ರು ಅನ್ನೋದಿತ್ತು ಸರ್. ನೋಡಿ, ಮತ್ತೊಂದು ಕಡೆ ಅರೆಸ್ಟ್ ಮಾಡಿದ್ರು. ನೋಡಿ, ನನಗೆ ಸರ್ಕಾರದಿಂದ 2 ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಈ ಪೊಲೀಸ್ ಸೆಕ್ಯೂರಿಟಿಯನ್ನು ಕ್ಯಾನ್ಸಲ್ ಮಾಡಿಸಬೇಕು ಅಂತ ಇವ್ರದ್ದೊಂದು ಟೀಮು ಒದ್ದಾಡ್ತಾ ಇದೆ ಸುಮಾರು ಸಮಯದಿಂದ. ಇದಕ್ಕೆ ಇದರ ಪ್ರತಿಫಲನೆ ಇವತ್ತು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರಿಗೆ ಕೂಡ ಮನವರಿಕೆ ಆಗಿದೆ, ನಮ್ಮದು ಯಾವುದು ಕೂಡ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಪೊಲೀಸ್ನವರಿಗೆ ಕೂಡ ಗೊತ್ತಿದೆ. ಮುಂದಿನ ದಿನದಲ್ಲಿ ಏನಾಗ್ತದೆ, ಯಾರೀಗ ಈ ಕೇಸಲ್ಲಿ ಅರೆಸ್ಟ್ ಆಗ್ತಾರೆ, ಇಷ್ಟು ದೊಡ್ಡ ಇಶ್ಯೂ ಆಗಿದೆ, ಯಾರು ಮಾಡಿಸಿದ್ದಾರೆ ಎಲ್ಲ ಪೊಲೀಸ್ ತನಿಖೆಯಿಂದ ಎಲ್ಲ ಹೊರಬರುತ್ತೆ. ನೋಡಿದ್ರಿ ಸರ್ ಎಲ್ಲಿ? ಹೌದೌದು, ಕೊಟ್ಟಿದ್ದೇವೆ, ಕೊಡಲೇಬೇಕಲ್ಲ. ಅವನು ಕೂಡ ಮೊದಲು ರಾಬರಿ, ಅವನು ಈಗೇನ ಕೆಲವೆಲ್ಲ ಕೇಸ್ ಮಾಡಿಕೊಂಡು ಇವರಲ್ಲಿ ದುಡ್ಡು ಎಳೆಯಕ್ಕಂತ ಒದ್ದಾಡ್ತಾ ಇದ್ದೇನೆ ಅಷ್ಟೇ. ಅಲ್ಲ ಸರ್, ಮುತ್ತಪ್ಪರವ್ರನ್ನ ತುಂಬ ಹತ್ರದಿಂದ ನೋಡಿದ್ರಿ, ರಿಕ್ಕಿ ಅವ್ರನ್ನೂ ಕೂಡ ಏನು ಮಾಡೋದು ಹೇಳಿ? ಈ ರೀತಿ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಡ್ತಾರೆ, ನಾವು ಏನು ಮಾಡೋಕ್ಕಾಗತ್ತೆ? ಒಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡುವಂಥದ್ದು ಸರ್, ಈ ರೀತಿ ಸರ್. ಅದೇ ನನ್ನ ಮೇಲೆ ನಾನೇ ಮೊದಲೇ ಹೇಳಿದಲ್ಲ ನಿಮಗೆ, 20ರಿಂದ 22 ವರ್ಷದವರೆಗೆ ಆಯಿತು ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ. ಹಾಗಾಗಿ ಏನಾದರೂ ನಮ್ಮ ಮೇಲೆ ಕೇಸ್ ಮಾಡಬೇಕು, ನಮ್ಮದು ಪೊಲಿಟಿಕಲ್ ಕ್ಯಾರಿಯರ್ ಹಾಳು ಮಾಡಬೇಕು, ಅಥವಾ ನಮ್ಮ ಪೊಲೀಸ್ ಸೆಕ್ಯೂರಿಟಿಯನ್ನು ಕ್ಯಾನ್ಸಲ್ ಮಾಡಿಸಬೇಕು, ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಹುನ್ನಾರವನ್ನು ಮಾಡಿ ಈ ರೀತಿ ಮಾಡಿದ್ದಾರೆ. ಇಲ್ಲಿ 4 ಜನ ಮೊದಲು ಕುಂದಾಪುರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ MLA ಎಲೆಕ್ಷನ್, ಅದು ಕೂಡ ದೊಡ್ಡ ಇದರಲ್ಲಿ ಇದೆ. ಇದಕ್ಕೂ ಕೆಲವು ನಮ್ಮ ಪಕ್ಷದವರು ಕೂಡ ಸೇರ್ಕೊಂಡಿದ್ದಾರೆ ಇದರಲ್ಲಿ. ಸರ್, ಇದರಲ್ಲಿ ಸರ್ ರಾಕೇಶ್ ಮಲ್ಲಿ ಅವರ ಟಾರ್ಗೆಟ್, ಅನುರಾಧ ಅವರ ಟಾರ್ಗೆಟ್, ನಿತೀಶ್ ಟಾರ್ಗೆಟ್? ನಾನು ನನ್ನ ಒಬ್ಬನದು ಹೇಳ್ಬೋದು ಹೊರತು ಎಲ್ಲರದ್ದು ನನಗೆ ಹೇಳಕ್ಕೆ ಹೇಗೆ ಸಾಧ್ಯ ಇದೆ? ಯಾಕಂದ್ರೆ ನಮ್ಮ ಮೇಲೆ ಒಬ್ಬರ ಮೇಲೆ ಕೊಟ್ರೆ ಈಗ ಡೌಟ್ ಬರ್ತದೆ, ಅದಕ್ಕೋಸ್ಕರ ಅವರನ್ನು ಸೇರಿಸ್ಕೊಂಡಿದ್ದಾರೆ ಅಷ್ಟೇ. ನನಗೆ ಎಷ್ಟು ಪರಿಚಯ ಇಲ್ಲ, ಅನುರಾಧ ಪರಿಚಯ ಇದೆ. ಏನು ಕರೆದೇ ಬರ್ಬೇಕು ಅಂತ ಹೇಳ್ತಾರಲ್ಲ, ನಾವು ನಮ್ಮಷ್ಟಿಗೆ ಇದ್ದವ್ರಿಗೆ ಇದೆಲ್ಲ ಸುಮ್ಮನೆ ಉಪದ್ರಲ್ಲ. ನೋಡಿ, ಮುತ್ತಪ್ರೈಗೆ ಕೋರ್ಟಲ್ಲಿ ಹೊಡಿಸಿದವನೇ ಫ್ರಾನ್ಸಿಸ್. ಈ ಮುತ್ತಪ್ರೈಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಆ ಫ್ರಾನ್ಸಿಸ್ ಅಲ್ಲಿ ರಾಜ ಆಗ್ತಾರೆ. ಆ ಮುತ್ತಪ್ರೈ ಹೇಗೋ ಹೋದ್ರು, ಈಗ ಈ ಮಕ್ಕಳು ಕೂಡ ಅದನ್ನೇ ಮಾಡ್ತಾ ಇದ್ದಾರಲ್ಲ. ಈಗ ನಾವೇನು ಮುತ್ತಪ್ರೈಗೆ ಏನು ಮಾಡಿಲ್ಲ, ನಾವು ಬಾಯಲ್ಲಿ ಏನೋ ಮಾತಾಡಿರ್ಬೋದು, ಅವರು ಮಾತಾಡಿರ್ಬೋದು, ನಾವು ಮಾತಾಡಿರ್ಬೋದು.
ಈ ಫ್ರಾನ್ಸಿಸ್ನಂಥವ್ರು ಗುಂಡು ಹೊಡಿದ್ದಾರೆ ಅವ್ರಿಗೆ ಮುತ್ತಪ್ರೈಗೆ, ಆಮೇಲೆ ಮುತ್ತಪ್ರೈ ಜೊತೆ ಇದ್ದವ್ರು ಎಷ್ಟೋ ಜನ ಸತ್ತೋಗಿದ್ದಾರೆ, ಅದೆಲ್ಲ ಮರ್ತೋಗಿದೆ ಮುತ್ತಪ್ರೈಗೆ. ಈಗೇನು ರಿಕ್ಕಿ ಅವರು ಟಚ್ ಮಾಡ್ತೀರಾ ಸರ್? ಫ್ರಾನ್ಸಿಸ್ಗೆಲ್ಲ ಇವರಿಗೆ ಲೀಡರ್ ಈಗ, ಯಾರು ಸರ್? ರಿಕ್ಕಿ ಅವರಿಗೆ, ರಾಕಿಗೆ, ಫ್ರಾನ್ಸಿಸ್ ಲೀಡರ್ ಈಗ. ಫ್ರಾನ್ಸಿಸ್ನವ್ರು ದುಡ್ಡು ಎಳಿತಾ ಇದ್ದಾರೆ ಇವರಿಂದ, ನಿಮ್ಮ ಟಾರ್ಗೆಟ್ ಮಾಡಬೇಕು, ನಮಗೆ ಹೊಡಿಬೇಕು ಅಂತ ಇವ್ರದ್ದು ಪ್ರಯತ್ನ. ಅದು ಏನು ನಾವು ತಪ್ಪು ಮಾಡಿದೆ ಅಂತ ಗೊತ್ತಿಲ್ಲ. ಏನು ನಿಮಗೂ ಫ್ರಾನ್ಸಿಸ್ಗೂ ಏನು ದ್ವೇಷ? ನಮಗೂ ಈ ಮುತ್ತಪ್ರೈಯಿಂದಲೇ ದ್ವೇಷ ಆಗಿರೋದು, ಇಲ್ಲದಿದ್ರೆ ಏನು ದ್ವೇಷ ಇದೆ ನಮಗೂ? ಇಷ್ಟೆಲ್ಲ ಹೇಳ್ತೀರಾ ಸರ್? ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನಾನು ಬೇಕಾದ ಅದರಲ್ಲಿ ಸಂಬಂಧಪಟ್ಟವ್ರದ್ದು ತುಂಬಾ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಫ್ರಾನ್ಸಿಸ್ನಲ್ಲೇನೂ ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ನಮ್ಮ ಮಂಗಳೂರಲ್ಲಿ ಕೊಟ್ಟಿದ್ದೇನೆ, ಬ್ಯಾಂಗ್ಳೂರಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಸರ್, ಈ ಕೇಸಲ್ಲಿ ನಿಮ್ಮನ್ನ ಸುಖಾಸುಮ್ಮನೆ ಎಡುತ್ತಿರ್ತ ವಿಚಾರಕ್ಕೆ ಕಾನೂನು ಹೋರಾಟ ಮಾಡ್ತಾರೆ, ಹೇಗೆ ಮಾಡಲೇಬೇಕಲ್ಲ? ಇನ್ನೀಗ ಕೇಸ್ ಯಾವ ರೀತಿ ಹೋಗ್ತದೆ ಅಂತ ನೋಡಬೇಕು. ನಮಗೆ ಸಮಸ್ಯೆ ಆದರೆ ನಾವು ಕೂಡ ಕಾನೂನು ಹೋರಾಟ ಮಾಡಿ ರಾಜಕೀಯ ಭವಿಷ್ಯಕ್ಕೆ ಹಿನ್ನಡೆ ಆಗ್ಬೇಕು ಅನ್ನೋದಕ್ಕೆ ನಿಮ್ಮ ಪಕ್ಷ ಖಂಡಿತ 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 ರಾಜಕೀಯ ನಮ್ದು ನೋಡ್ಲಿಕ್ಕೆ ಆಗಲ್ಲ ಅಲ್ಲ ಅವ್ರಿಗೆಲ್ಲ. ನಿಮ್ಮ ಪಕ್ಷದವರು ಇದ್ದಾರೆ, ಅವ್ರದ್ದೆಲ್ಲ ಹೆಸರು ಹೇಳಕ್ಕಾಗಲ್ಲ ಅಲ್ಲ ಸರ್. ವಿಠಲ್ ಅನ್ನು ಕೂಡ ತುಂಬಾ ನೋಡಿದಿರ ನೀವು, ಅದರಿಂದ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಹಿಂದೆ ಕೂಡ ಒಂದ್ಸಲ ಜೈಲಿಗೆ ಹೋಗಿ ಬಂದಿದ್ದಾರೆ. ಅವನು ಮೊದಲು ಮರ್ಡರ್ ಕೇಸಲ್ಲಿ ಇರ್ಬೇಕು ಅವನು. ಏನ್ ಹೇಳ್ತೀರಿ? ನಾವ್ ಏನ್ ಹೇಳುದು ಹೇಳಿ? ಗೊತ್ತಲ್ಲ ವಿಠಲ್ ಬಗ್ಗೆ ಎಲ್ಲ ಗೊತ್ತಲ್ಲ. ನಮ್ಗೆ ನೋಡಿ, ನಮ್ಮ ಲೆವೆಲ್ ಇದ್ದವರಲ್ಲಿ ನಾವೇನಾದ್ರೂ ಹೇಳ್ಬೋದು. ಸುಮ್ನೆ ಯಾರ ಬಗ್ಗೆ ನಾವು ಹೇಳಕ್ಕಾಗಲ್ಲ. ಅಲ್ಲ ಅಂದ್ರೆ ಈಗ ಅವ್ನು ರಿಕ್ಕಿ ರಾಕಿ ಎಲ್ಲ ನಮ್ಮ ಎದುರುಗಡೆ ಬರಲಿ, ನಾವು ಅವರಲ್ಲಿ ಮಾತಾಡ್ತೇವೆ. ಸುಮ್ನೆ ಅವ್ರು ಏನೋ ಕೆಲಸ ಮಾಡ್ತಾರೆ, ನಾವ್ ಏನ್ ಮಾಡಕ್ಕಾಗತ್ತೆ ಅವ್ರಿಗೆಲ್ಲ? ನಿಮ್ ಜೊತೆ ನೇರವಾಗಿ ಅವ್ರ ಮಕ್ಕಳಿಬ್ಬರು ಏನು ಮಾತುಕತೆ ಆಡೋದು ಏನಿಲ್ಲ? ನಮ್ಗೆ ತುಂಬಾ ಸಮಯ ಆಯ್ತು, ಅವರೆಲ್ಲ ಎಲ್ಲೂ ಸಿಗ್ತಾರೆ. ಅವರು ಜಾಸ್ತಿಯಾಗಿ ಹೊರಗಡೆ ಇರ್ತಾರೆ. ನಮ್ಗೆ ಹೊಡೋಕೆ ಅಂತ ಏನಾದ್ರು ಪ್ರಯತ್ನ ಮಾಡಿ ಇಬ್ರು ಓಡೋಗ್ತಾರೆ ದುಬೈಗೆ ಎಲ್ಲ. ನಾವೇನ್ ಮಾಡಕ್ಕಾಗತ್ತೆ? ಸುಮಾರು ವರ್ಷದಿಂದ ನಡೀತಾನೆ ಇದೆ. ಪೊಲೀಸ್ನವ್ರಿಗೂ ಎಲ್ರಿಗೂ ಗೊತ್ತಿದೆ, ಡಿಪಾರ್ಟ್ಮೆಂಟ್ ದೊಡ್ಡ ಆಫೀಸರ್ನವ್ರಿಗೂ ಎಲ್ರಿಗೂ ಗೊತ್ತಿದೆ. ನೋಡೋಣ ಅದು ಏನಾಗ್ತದೆ ಅಂತ ನೋಡೋಣ. ನಮಗೆ ಥ್ರೆಟ್ ಇದೆ ಅಂತಲೇ ನಾವು ಕೋರ್ಟಿಗೆ ಹೋಗಿ ಪೊಲೀಸ್ ಸೆಕ್ಯೂರಿಟಿ ತಗೊಂಡಿದ್ದೇವೆ. ನಮ್ದು ಪ್ರೈವೇಟ್ ಸೆಕ್ಯೂರಿಟಿನೂ ಕೂಡ ಇಟ್ಕೊಂಡಿದ್ದೇವೆ.